ಆಗ ನಾಲ್ಕನೇ ಪಂಡಿತೋತ್ತಮ ಆ ಬುಧನ ವಿಚಾರವನ್ನು ಹೇಳ್ತಾ ಇದ್ದಾನೆ. ಮಹಾರಾಜ, ಈ ಬುಧ ಅಂದ್ರೆ ಬುದ್ಧಿ, ಜ್ಞಾನ, ವಾಕ್ಚಾತುರ್ಯ. ಮನುಷ್ಯನಿಗೆ ಬೇಕಾಗಿರೋದು ಮಾತು, ವಾಣಿ. ಈ ಗ್ರಹದೋಷದಿಂದ ಏನಾದರೂ ತುಪ್ಪ ಕೊಟ್ಟಿದ್ರೆ ಮೂಗು ಬಿಕ್ಕು ಆಗ್ತದೆ ಮಹಾರಾಜ, ಮಾತಾಡಕ್ಕೆ ಬರಲ್ಲ. ಈ ಗ್ರಹದ ಅನುಕೂಲ ಯಾರಿಗಿದೆಯೋ ಅವರೆಲ್ಲ ಇವತ್ತು ಉಳ್ಳಿ ಕಳುವುದಲ್ಲಿ ಮಾತಾಡ್ತಾರೆ ಮಹಾರಾಜ. ಹೇಳ್ತಾರೆ ಕೆಲವು ಕಡೆ, ಯಪ್ಪ ಈ ಹುಡುಗಿರ್ತೈತೆ ಎತ್ತನ ಹಾಳಾಗಿ ಹೋಗ್ತೈತೆ ಅನ್ನುವಂಥ ಜನ. ಯಾಕೆ? ಅಷ್ಟು ಚಾತುರ್ಯ, ಅಷ್ಟು ಬುದ್ಧಿ. ಪಾಪ ಇನ್ನ ಕೆಲವರಿಗೆ ಆ ಮಾತಾಡಕ್ಕೂ ಬರಲ್ಲ, ಆ ಚಟುವಟಿಕೆ ಇರಲ್ಲ. ಗ್ರಹದೋಷ ಆ ನರನ ಆ ಗ್ರಹ ಹಿಡಿದು ಬಿಡ್ತೈತೆ ಮಹಾರಾಜ. ಈ ಗ್ರಹ ಶತ್ರು ಜಾತಿಯ ಕವಿ ಹೋಲಿಕೆ ಮಾಡಿದ್ದಾನೆ. ಯಾಕೆ ನೋಡಿ, ಆ ಶತ್ರು ಎಂತ ತಾಳ್ಮೆ, ಎಂತ ನಿಧಾನ, ಎಂತ ಮಾತು. ಅವ್ರು ಯಾವತ್ತು ಶತ್ರು ಕಿತ್ತಾಡಿಲ್ಲ, ಯಾರು ನೋಡಿಲ್ಲ. ಯಾರ ನೋಡಿದಿರಾ? ಶೆಟ್ಟರನ್ನು ಕಿತ್ತಾಡೋದು ನೋಡಿದಿರಾ? ಕಿತ್ತಾಡಲ್ಲ. ಅಷ್ಟು ತಾಳ್ಮೆಯಿಂದ ಉನ್ನತವಾಗಿರ್ತಕ್ಕಂಥ ಕ್ಷಣಾಕ್ಷ ಬುದ್ಧಿ ಐತೆ ಅವ್ರ ಹತ್ರ.